ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಇವೇ ನೋಡಿ ಪತ್ನಿ ಬಗೆಗಿನ ನಿರ್ಲಕ್ಷ್ಯ ಸೂಚಿಸುವ ಪತಿಯ ನಡವಳಿಕೆಗಳು. ದಾಂಪತ್ಯದಲ್ಲಿ ಬದುಕಿನಲ್ಲಿ ಪರಸ್ಪರ ಅರ್ಥ ಮಾಡಿಕೊಂಡು ಹೊಂದಾಣಿಕೆಯಲ್ಲಿ ಬದುಕುವುದು ಅತ್ಯಗತ್ಯ. ದಾಂಪತ್ಯ ಬದುಕು ನಿಂತಿರುವುದೇ ಹೊಂದಾಣಿಕೆಗೆ ಎನ್ನುವ ಸೇತುವೆಯ ಮೇಲೆ. ಗಂಡ ಹೆಂಡತಿಯ ಬದುಕು ಚಕ್ಕಡಿ ಗಾಡಿಯ ಎತ್ತುಗಾಳಿದ್ದಂತೆ. ಎರಡು ಎತ್ತುಗಳು ಸಮಾನವಾಗಿ ಹೋದರೆ ಮಾತ್ರ ದಾರಿ ಸಾಗಿ ಗುರಿ ತಲುಪಲು ಸಾಧ್ಯ. ಜೀವನವೂ ಹಾಗೆ. ಪತಿ ಪತ್ನಿಯರ ಹೆಜ್ಜೆ ಒಟ್ಟಾಗಿ ಸಾಗಿದರೆ ಮಾತ್ರ ಬದುಕು ಸುಂದರ. ಪತಿಯೊಂದು ದಿಕ್ಕು, ಪತ್ನಿಯ ಯೋಜನೆಗಳಿಗೆ ಬೇರೆಯಾಗಿದ್ದರೆ ಸುಂದರವಾಗಬೇಕಾಗಿದ್ದ ಜೀವನ ಹಳಿತಪ್ಪಿದ ರೈಲಿನಂತಾಗುತ್ತದೆ. ಕೆಲವೊಮ್ಮೆ ಪತಿಯ ನಡವಳಿಕೆಗಳು ಪತ್ನಿಗೆ ಸರಿ ಹೋಗದೆ ಇರಬಹುದು. ಸಂವಹನದ ಕೊರತೆ ಇಬ್ಬರ ನಡುವೆ ದೊಡ್ಡ ಕಂದಕವನ್ನೇ ಸೃಷ್ಟಿಸಬಹುದು. ಪತಿಯ ನಡವಳಿಕೆಗಳು ಪತ್ನಿಗೆ ಏನು ಮಾಡಬೇಕೆಂದು ತೋಚದೆ ಇರುವಷ್ಟು ಗೊಂದಲಕ್ಕೆ ಎಡೆಮಾಡಿಕೊಡಬಹುದು. ಅಂತಹ ಸಂದರ್ಭಗಳಲ್ಲಿ ಹೆಣ್ಣಿನ ತಾಳ್ಮೆ ಪರೀಕ್ಷೆಯ ಹಂತ ತಲುಪಿರುತ್ತದೆ. ಪತಿಯ ನಿರ್ಲಕ್ಷ್ಯ ಗುಣಗಳು ಪತ್ನಿಗೆ ಕಿರಿಕಿರಿಯ ಉಂಟು ಮಾಡಿ ಒತ್ತಡಕ್ಕೆ ಕಾರಣವಾಗಬಹುದು. ಹಾಗಾದರೆ ಪತಿಯ ಯಾವ ನಡವಳಿಕೆಗಳನ್ನು ಪತ್ನಿಯನ್ನು ನಿರ್ಲಕ್ಷಿಸುತ್ತಿದ್ದಾನೆ ಎನ್ನುವುದನ್ನು ಸೂಚಿಸುತ್ತದೆ. ತಿಳಿದುಕೊಳ್ಳಿ. ಆಗ ಆ ರೀತಿಯ ಸಮಸ್ಯೆಯನ್ನು ಬಗೆಹರಿಸುವ ಕ್ರಮವನ್ನು ತೆಗೆದುಕೊಳ್ಳಬಹುದು. ಪತಿಯ ಯಾವ ಗುಣಗಳು ಪತ್ನಿಯನ್ನು ಆತ ಕೇರ್ ಮಾಡುವುದಿಲ್ಲ ಎನ್ನುವುದನ್ನು ಸೂಚಿಸುತ್ತದೆ ಎನ್ನುವ ಮಾಹಿತಿ ಇಲ್ಲದೆ ಗೌರವಿಸದೇ ಇರುವುದು. ಪತಿ ಪತ್ನಿಯ ಎಂದರೆ ಒಬ್ಬರಿಗೊಬ್ಬರು ವಾದ ಮಾಡುವುದಲ್ಲ ಅಥವಾ ಅಧಿಕಾರ ಚಲಾಯಿಸುವುದಿಲ್ಲ. ಒಬ್ಬರ ಮಾತಿಗೆ ಇನ್ನೊಬ್ಬರು ಗೌರವ ನೀಡಬೇಕು. ಆ ರೀತಿಯಾಗದೆ ಪತಿ ನಿಮ್ಮನ್ನು ನಿಮ್ಮ ಕೆಲಸಗಳನ್ನು ಅಗೌರವದಿಂದ ನೋಡುತ್ತಿದ್ದರೆ ಅಥವಾ ಸಣ್ಣ ತಪ್ಪುಗಳನ್ನು ಎತ್ತಿ ಪದೇ ಪದೇ ಹೇಳುತ್ತಿದ್ದರೆ ನಿಮ್ಮ ಮೇಲೆ ನಿರ್ಲಕ್ಷ್ಯತನ ತೋರಿಸುತ್ತಿದ್ದರೆ ಎಂದರ್ಥ. ಇಂತಹ ಸಂದರ್ಭದಲ್ಲಿ ಆದಷ್ಟು ತಾಳ್ಮೆ ವಹಿಸಿ. ಮಾತಿಗೆ ಮಾತು ಬೆಳೆಸಿದರೆ ಬದುಕು ದುಸ್ತರವಾಗಲಾಗಿದೆ. ಯಾವ ವ್ಯಕ್ತಿ ಪತಿಯನ್ನು ಗೌರವದಿಂದ ನಡೆಸಿಕೊಳ್ಳುತ್ತಾನೋ ಆತ ಪರಿಪೂರ್ಣ ಗಂಡನಾಗಲು ಸಾಧ್ಯ. ನಮ್ಮೊಂದಿಗಿರುವವರನ್ನು ಗೌರವಿಸುವುದು ಆದ್ಯ ಕರ್ತವ್ಯವಾಗಿರುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಸದಾಕಾಲ ಬ್ಯುಸಿಯಾಗಿರುವುದು. ಸಂಗಾತಿಯನ್ನು ಪ್ರೀತಿಸುವವರು ಆಕೆಯೊಂದಿಗೆ ಹೆಚ್ಚು ಸಮಯವನ್ನು ಕಳೆಯಲು ಬಯಸುತ್ತಾರೆ. ಒಂದು ವೇಳೆ ನಿಮ್ಮ ಸಂಗಾತಿ ಸದಾಕಾಲ ಸ್ನೇಹಿತರು, ಪಾರ್ಟಿ, ಫೋನ್ ಕರೆಗಳೆಂದು ಬ್ಯುಸಿಯಾಗಿದ್ದು ನಿಮಗೆ ಸಮಯ ಕೊಡುತ್ತಿಲ್ಲ ಎಂದರೆ ನಿಮ್ಮನ್ನು ಅವರು ಅವಾಯ್ಡ್ ಮಾಡುತ್ತಿದ್ದಾರೆ ಎಂದರ್ಥ. ನಿಮಗೆ ಅವರ ಅವಶ್ಯಕತೆ ಇದ್ದಾಗಲೆಲ್ಲ ನೆಪಗಳನ್ನು ಹೇಳುತ್ತಾ ಜಾರಿಕೊಳ್ಳುತ್ತಾರೆ. ಇದು ನಿಮ್ಮಿಂದ ಪತಿ ದೂರವಾಗುತ್ತಿದ್ದಾರೆ ಎನ್ನುವುದನ್ನು ತೋರಿಸುತ್ತದೆ. ನಿಮ್ಮ ಮೇಲಿನ ಕಾಳಜಿ ಕಡಿಮೆಯಾಗಿರುವುದನ್ನು ಸೂಚಿಸುತ್ತದೆ. ಪ್ರಮುಖ ದಿನಗಳು ಮರೆಯುವುದು. ಸಾಮಾನ್ಯವಾಗಿ ಪುರುಷರು ಬರ್ತ್ಡೇ, ಮದುವೆ, ವಾರ್ಷಿಕೋತ್ಸವದ ದಿನಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಕಡಿಮೆ. ಆದರೆ ಈ ದಿನಗಳ ಬಗ್ಗೆ ಗೊತ್ತಾಗಿಯೂ ಆಚರಣೆಯಲ್ಲಿ ಆಸಕ್ತಿ ತೋರದೆ ಕೊನೆ ಪಕ್ಷ ಪತ್ನಿಯನ್ನು ಮೆಚ್ಚಿಸುವ ಕೆಲಸವನ್ನು ಮಾಡಲು ಆಸಕ್ತಿ ತೋರುತ್ತಿದ್ದರೆ ನಿರ್ಲಕ್ಷ್ಯವನ್ನು ಸೂಚಿಸುತ್ತದೆ. ಸಂಬಂಧಗಳ ನಡುವೆ ಜಗಳ, ಮನಸ್ತಾಪ ಬರಲು ಇದು ದೊಡ್ಡ ವೇದಿಕೆಯಾಗಲಿದೆ. ಹೀಗಾಗಿ ಪತಿಯ ನಡವಳಿಕೆ ಬಗ್ಗೆ ಆಗಾಗ ಎಚ್ಚರ ವಹಿಸುತ್ತೀರಿ. ನಿಮ್ಮೆಡೆಗೆ ಸೇರಿಕೊಳ್ಳುವ ಬಗೆಯನ್ನು ಅನ್ವಯಿಸಿಕೊಳ್ಳುತ್ತೀರಿ. ಮಾತಿಗೆ ಬೆಲೆ ಕೊಡುವುದಿರುವುದಿಲ್ಲ. ಪತಿ ಪತ್ನಿಯ ಎಂದ ಮೇಲೆ ಒಬ್ಬರ ಸಲಹೆಗಳನ್ನು, ಮಾತನ್ನು ಗೌರವಿಸಲು ಅಳವಡಿಸಿಕೊಳ್ಳುವುದು ಸಹಜ. ಆದರೆ ಪತಿಯ ಜೀವನದಲ್ಲಿ ನೀವು ಬಹುಮುಖ್ಯ ಪಾತ್ರವಲ್ಲ ಎನ್ನುವ ಸ್ಥಿತಿ ಇದ್ದರೆ ನಿಮ್ಮ ಯಾವ ಮಾತಿಗೂ ಅವರು ಸೊಪ್ಪು ಹಾಕುವುದಿಲ್ಲ. ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಡುವ ಪ್ರಕ್ರಿಯೆಯನ್ನು ಹೊಂದಿರುತ್ತಾರೆ. ಭಾವನೆಗಳನ್ನು ಗಾಳಿಗೆ ತೂರಿ ತಮಿಷ್ಟದಂತೆ ಬದುಕುತ್ತಾರೆ. ಈ ರೀತಿಯ ಲಕ್ಷಣಗಳು ನಿಮ್ಮನ್ನು ಜೀವನದ ಭಾಗವಾಗಿ ನಿಮ್ಮ ಸಂಗಾತಿ ನೋಡುತ್ತಿಲ್ಲ ಎನ್ನುವುದನ್ನು ಹೇಳುತ್ತದೆ. ಸ್ವಾರ್ಥದ ನಡೆ. ಪತಿಯ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದರೆ ಎನ್ನುವುದಕ್ಕೆ ಇನ್ನೊಂದು ಸೂಚನೆ ಎಂದರೆ ಅವಶ್ಯಕತೆ ಇದ್ದಾಗ ಮಾತ್ರ ಸಹಾಯ ಕೇಳುವುದು. ದಾಂಪತ್ಯ ಎಂದ ಮೇಲೆ ಇಬ್ಬರ ಜೀವನದ ಕಷ್ಟ, ಸುಖ, ನಿರ್ಧಾರ ಎಲ್ಲವೂ ಸಮಾನವಾಗಿರುತ್ತದೆ. ಅದರ ಪತಿ ಆತನಿಗೆ ಅಗತ್ಯವಿದ್ದಾಗ ಮಾತ್ರ ನಿಮ್ಮನ್ನು ಗಣನೆಗೆ ತೆಗೆದುಕೊಂಡು ಉಳಿದ ಸಂದರ್ಭಗಳಲ್ಲಿ ನಾಗಣ್ಯ ಮಾಡಿ ಸ್ವಾರ್ಥದ ನಡೆ ತೋರಿಸುತ್ತಾರೆ. ಅವರ ಜೀವನದ ನೀವು ಕೇವಲ ಅಗತ್ಯದ ವಸ್ತುವಾಗಿದ್ದೀರಿ ಎನ್ನುವುದನ್ನು ಸೂಚಿಸುತ್ತದೆ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಅರ್ಥ ಆಗಿದೆನಾ?
ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.